ಧರ್ಮ ಕೇಳಿ ಉಗ್ರರು ಗುಂಡು ಹೊಡಿತಾರಾ? ಆರ್ ಬಿ ತಿಮ್ಮಾಪುರ್ ಅವರ ಪ್ರಶ್ನೆ. ತಿಮ್ಮಾಪುರ್ ಹೇಳಿಕೆ ಬಗ್ಗೆ ಸಚಿವ ಸಂತೋಷ್ ಲಾಡ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. 90% ಹಾಗೆ ಹೇಳಿರ್ಲಿಕ್ಕಿಲ್ಲ ಅಂತ ಸಂತೋಷ್ ಲಾಡ್ ಹೇಳ್ತಾ ಇರ್ತಕ್ಕಂಥದ್ದು. ಶಿವಮೊಗ್ಗದ ಹೆಣ್ಣು ಮಗಳು ಹೇಳಿದ್ದು ನಿಜ ಇರಬಹುದು, 90% ಕೇಳಿಲ್ಲ ಅಂತ ಅಂದಾಜು ಇವ್ರದೆಲ್ಲ. ಹಿಂದೂನ ಅಂತ ಕೇಳಿ ಹೊಡೆದಿದ್ದಾರೆ ಅನ್ನೋದನ್ನು ಒಪ್ಕೊಳ್ಳೋಣ. ಒಂದು ವೇಳೆ 90% ಹಾಗೆ ಹೇಳಿರ್ಲಿಕ್ಕಿಲ್ಲ, ಎಲ್ಲ ಒಂದು 10% ಜನರನ್ನು ಕೇಳಿರ್ಬೋದು. ಒಬ್ಬರನ್ನ ಕೇಳಿದ್ರು ಅದು ರಿಲಿಜಿಯನ್ ಐಡೆಂಟಿಟಿನೇ ಅಲ್ವಾ? ಈ ಕಾಂಗ್ರೆಸ್ ಲೀಡರ್ಗಳು ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಿ ಹಿಂದೂಗಳು ಅಂತ ಹುಡುಕಿ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಹಿಂದೆ ಪಾತ್ರ ಆಗಿಲ್ಲ. ನಿಮ್ಮ ಸಚಿವರು ತಿಮ್ಮಾಪುರ್ ಕೂಡ ಇವತ್ತು ಮಾತಾಡಿದ್ರು, ಅಂಥವೆಲ್ಲ ಹೊಡೆದಿಲ್ಲ, ಬಡ ಹೊಡೆದು ಹೋಗ್ತಾರೆ, ಯಾರು ಹುಡುಕ್ತಾರೆ, ಹಿಂದೂನ ಹುಡುಕ್ತಾರ, ಇವೆಲ್ಲ ಸುಮ್ಮನೆ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಮ್ಗೆ ಏನು ಮಾಹಿತಿ ಸರ್? ಆ ಥರ ಹುಡುಕಿ ಹೊಡೆದು ರೀ ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿವಮೊಗ್ಗ ಎಡಮಗಳು ಏನು ಹೇಳ್ತಾರೆ ಅದನ್ನ ಒಪ್ಪಬೇಕಾಗ್ತದೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆ್ಯಾವ್ರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗುತ್ತೆ. ಹಂಗೆ ಹೇಳಿದ್ರೆ ನೀಚರವ್ರು, ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ಪೋಣ. ಅಲ್ಲಿ ಹಿಂದೂಗಳು ಅಂತ ಹುಡುಕಿ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಹಿಂದೆ ಪಾತ್ರ ಆಗಿಲ್ಲ. ನಿಮ್ಮ ಸಚಿವರು ತಿಮ್ಮಾಪುರ್ ಕೂಡ ಇವತ್ತು ಮಾತಾಡಿದ್ರು, ಅಂಥವೆಲ್ಲ ಹೊಡೆದಿಲ್ಲ, ಬಡ ಹೊಡೆದು ಹೋಗ್ತಾರೆ, ಯಾರು ಹುಡುಕ್ತಾರೆ, ಹಿಂದೂನ ಹುಡುಕ್ತಾರ, ಇವೆಲ್ಲ ಸುಮ್ಮನೆ ಪ್ರೊಪಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಮ್ಗೆ ಏನು ಮಾಹಿತಿ ಸರ್? ಆ ಥರ ಹುಡುಕಿ ಹೊಡೆದು ರೀ ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿವಮೊಗ್ಗ ಎಡಮಗಳು ಏನು ಹೇಳ್ತಾರೆ ಅದನ್ನ ಒಪ್ಪಬೇಕಾಗ್ತದೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆ್ಯಾವ್ರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗುತ್ತೆ. ಹಂಗೆ ಹೇಳಿದ್ರೆ ನೀಚರವ್ರು, ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ಪೋಣ. ಒಟ್ಟಿನಲ್ಲಿ ಯಾರೋ ಹೊಡೆದ್ರು, ಏನೋ ಆಯಿತು, ಬಟ್ ನಮ್ಮ ದೇಶದ ಭದ್ರತೆಯ ವಿಚಾರದ ಬಗ್ಗೆ ಮಾತನಾಡಬೇಕಾದವರು ಆ ಹೊಡೆದ್ರಲ್ಲ ಭಯೋತ್ಪಾದಕರು ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆಲ್ಲ. ಅದನ್ನು ಇವ್ರು ಸಮರ್ಥಿಸ್ಕೊಳ್ತಾ ಇರೋದು. ನಾಳೆ ದಿನ ಅವನೇ ಯಾವನೋ ಸಿಕ್ಕ ಅಂತ ಅಂದ್ಕೊಳ್ಳೋಣ, ಯಾರು ಆ ಟೆರರ್ ಭಯೋತ್ಪಾದಕ, ಹೌದು ನಾನು ಕೇಳಿ ಹೊಡೆದೆ ಅಂತ ಹೇಳಿದ್ರು, ಇಲ್ಲ ಇವನು ಹಬ್ಬ ಕೇಳಿರಬೇಕು, ಉಳಿದು 3 ಜನ ಕೇಳಿರಲ್ಲ ಅಂದ್ಬಿಡ್ತಾರೆ ಇವರು.